ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 62ನೇ ಸರ್ಗ ಈ ಹಿಂದೆ ಮುಕ್ತಾಯ ಆಗಿತ್ತು. ಮತ್ತು ಆನಂದ ರಾಮಾಯಣದ ತಾರಕಾಂಡದ 7ನೇ ಸರ್ಗ ಮುಂದುವರೆದಿತ್ತು. ರಾಮ ಆಶ್ರಮಕ್ಕೆ ಬಂದು ಅಲ್ಲಿ ಸೀತೆಯನ್ನು ಕಾಣದಾದಾಗ ನಾನಾ ರೀತಿಯಾಗಿ ವಿಲಾಪ ಮಾಡಿದ. ದಕ್ಷಿಣದ ಕಡೆಗೆ ಹೊರಟ ಆ ಸೀತೆಯನ್ನು ಹುಡುಕಾಡಲಿಕ್ಕಾಗಿ. ಪೂರ್ವದ ಅಗ್ನಿಹೋತ್ರಂ ಚಕಾರ ಕುಶಭಾರ್ಯೆಯ, ಮತ್ತೆ ಪ್ರತಿನಿತ್ಯ ಅಗ್ನಿಹೋತ್ರ ಮಾಡುವ ಸಂದರ್ಭ ಬಂದಾಗ ಪತ್ನಿ ಇಲ್ಲದೇ ಇದ್ದಾಗ ದರ್ಭೆಯ ಪತ್ನಿಯನ್ನೇ ಪಕ್ಕದಲ್ಲಿಟ್ಕೊಂಡು ಅಗ್ನಿಹೋತ್ರ ಮಾಡಿದ ಆತ ಅಂತ ಹೇಳ್ತದೆ ಆನಂದ ರಾಮಾಯಣ. ಇದೇ ಸಂದರ್ಭದಲ್ಲಿ ಆ ಮೇಲೆ ಕೈಲಾಸದಲ್ಲಿ ಶಿವ ಪಾರ್ವತಿಯ ನಡುವೆ ಸಂವಾದ ನಡೆದಿತ್ತು. ಆ ಶಿವ ಪಾರ್ವತಿಗೆ ಹೇಳಿದ, ಏತಸ್ಮಿನ್ನಂತರೇ ದೇವಿ ತ್ವಯಾ ಪ್ರೋಕ್ತಸ್ತ್ವಹಂ ಪುರಾ ತ್ವಯಾ ಯಶ್ಚ ಜಪೋ ನಿತ್ಯಂ ಕ್ರಿಯತೆ ರಾಘವಸ್ತಿ ಸೋಯಂ ಸ್ತ್ರೀ ವಿರಹಾತ್ ಪಶ್ಯ ಮೂಢವತ್ ಭ್ರಮತೆ ವನೆ ತದೇತಿ ವಚನಂ ಶುತ್ವ ತದಾ ತ್ವಾಂ ಅಬ್ರುವಂ ತ್ವಹಂ. ಪಾರ್ವತಿ ಶಿವನಿಗೆ ಹೇಳಿದಂತೆ, ನಿತ್ಯ ರಾಮನಾಮ ಜಪ ಮಾಡ್ತಿರ್ತೀಯಲ್ಲ, ಎಲ್ಲ ಬಿಟ್ಟು ರಾಮನಾಮ ಜಪ ಮಾಡ್ತಿರ್ತಿ. ಸೋಮಶೇಖರ ತನ್ನ ಭಾಮಿಗೆ ಹೇಳಿದ ಮಂತ್ರ ಅನ್ನೋ ರೀತಿಯಲ್ಲಿ ಯಾವನಿಗಾಗಿ, ಯಾವ ರಾಮನಿಗಾಗಿ ನೀನು ಸದಾ ಭಕ್ತಿಯನ್ನು ತೋರಿಸ್ತಾ ಅವನು ಜಪ ಮಾಡ್ತಿರ್ತೀಯೋ ಆ ರಾಮನ ಪರಿಸ್ಥಿತಿಯಲ್ಲಿ ನೋಡು ಅಂತ ಪಾರ್ವತಿ ಶಿವನಿಗೆ ತೋರಿಸಿದಂತೆ. ಸ್ವಯಂ ಸ್ತ್ರೀ ವಿರಹ, ಸ್ತ್ರೀಯನ್ನು ಕಳ್ಕೊಂಡು ಮೂಢವದ್ ಭ್ರಮತೆ, ಮೂರ್ಖನಾಗಿ ಸಂಚಾರ ಮಾಡ್ತಿದ್ದಾನೆ ನೋಡು ಅಂತ ಅವಳ ಮಾತನ್ನು ಕೇಳಿ ಆವಾಗ ಆ ಶಿವ ಅವಳಿಗೆ ಹೇಳಿದಂತೆ, ದೇವಿ ಸಾಕ್ಷಾತ್ ಮಹಾವಿಷ್ಣು ಸ್ವಯಂ ರಾಮೋ ಮಹಾತಲೆ. ಸಾಕ್ಷಾತ್ ಮಹಾವಿಷ್ಣುವೇ ಭೂಲೋಕದಲ್ಲಿ ಅವತಾರ ಮಾಡ್ಲಿಕ್ಕೆ ಬಂದವನು. ಶಿಕ್ಷಾರ್ಥಂ ಸಕಲಾನ್ ಲೋಕಾನ್ ಮೂಢಭದ್ರಮತೆ ಜನೆ. ಇಷ್ಟು ಮೂರ್ಖರಂತೆ ಅವನು ಯಾಕೆ ಸಂಚಾರ ಮಾಡ್ತಿದ್ದಾನೆ, ಅವನಿಗೇನಾಗಿತ್ತು? ಹಿಂದೆ ಹಿಂದಿನ ದಿವಸ ನಾನು ಹೇಳಿದೆ, ಅಂಥ ದೊಡ್ಡ ಧೀರೋದಾತ್ತ ನಾಯಕ ಇಷ್ಟೊಂದು ಕರುಣಾರಸವನ್ನು ಹುಟ್ಟಿಸುವಂತೆ ಯಾಕೆ ವಿಲಾಪ ಮಾಡಿದ ಅಂತೆಲ್ಲ ನಿನ್ನೆ ನಾವು ಪ್ರಶ್ನೆ ಮಾಡ್ಕೊಂಡ್ವಿ. ಆನಂದ ರಾಮಾಯಣದಲ್ಲಿ ಮುಂದೆ ಅದಕ್ಕೆ ಒಂದು ಉತ್ತರ ಇದೆ. ಅದನ್ನು ನಾನೇ ಮರ್ತು ಬಿಟ್ಟಿದ್ದೆ, ಹಿಂದೊಂದ್ಸರಿ ಓದಿದ್ದನ್ನು. ಮತ್ತೊಮ್ಮೆ ಅದನ್ನು ಓದಬೇಕಾದ್ರೆ ಅದು ನೆನಪಿಗೆ ಬಂತು. ಪಾರ್ವತಿ ಶಿವನನ್ನು ಕೇಳಿದಂತೆ, ಎಲ್ಲ ಬಿಟ್ಟು ಶ್ರೀರಾಮನ ಜಪ ಮಾಡ್ತಿರ್ತೀಯಲ್ಲ, ಯಾವನನ್ನು ಕುರಿತು ಅಷ್ಟು ಗಾಢವಾಗಿ ನೀನು ಜಪ ಮಾಡ್ತಿರ್ತೀಯೋ, ಯಾವ ರಾಮನಾಮವನ್ನು ಜಪ ಮಾಡ್ತಿರ್ತೀಯೋ ಆ ರಾಮ ಇವತ್ತು ಮೂರ್ಖನಂತೆ ಅಲ್ಲಿ ಸಂಚಾರ ಮಾಡ್ತಿದ್ದಾರೆ ನೋಡು ಅಂತ ಪಾರ್ವತಿ ಶಿವನಿಗೆ ಅಂದಂತೆ. ಆಗ ಅವನೇನು ಹೇಳಿದ, ಶಿಕ್ಷಾರ್ಥಂ, ವ್ಯಕ್ತಿಗೆ ಶಿಕ್ಷೆ ಕೊಡೋದಕ್ಕೋಸ್ಕರ ಇಷ್ಟೆಲ್ಲ ಸಂಚಾರ ಮಾಡ್ತಿದ್ದಾನೆ. ಮೂಢವದ್ ಭ್ರಮತೆಯವನೇ. ಇದು ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಮಾತು ಕೇಳಲಿಲ್ಲ, ಅಥವಾ ತಾತ್ಪರ್ಯ ನಿರ್ಣಯದಲ್ಲೂ ಆ ಮಾತನ್ನು ಕೇಳಲಿಲ್ಲ. ತಾತ್ಪರ್ಯ ನಿರ್ಣಯದಲ್ಲಿ ಈ ಉತ್ತರ ಕೇಳಲಿಲ್ಲ ಅಂದರೆ ಅದು ತಾತ್ಪರ್ಯ ನಿರ್ಣಯದ ಒಂದು ಕೊರತೆ ಏನೂ ಅಲ್ಲ. ಅದು ಆಚಾರ್ಯರು, ಮಧ್ವಾಚಾರ್ಯರು ಎಷ್ಟೋ ಸಂಗತಿಗಳನ್ನು ಹೇಳಿ ಇನ್ನೆಷ್ಟೋ ಸಂಗತಿಗಳನ್ನು ನೀವಾಗಿ ತಿಳಿದುಕೊಳ್ಳಿ, ನಿಮ್ಮ ಬುದ್ಧಿಗನುಸಾರವಾಗಿ ನೀವೇ ತಿಳ್ಕೊಳ್ಳಿ ಅಂತ ಊಹೆ ಮಾಡಲಿಕ್ಕೆ ನಮ್ಮ ಊಹೆಗೆ ಬಿಟ್ಬಿಟ್ರು ಅದನ್ನು. ಅಂತೂ ಅಲ್ಲಿ ನಾವೇನು ತಿಳ್ಕೊಂಡ್ವಿ ಅಂತಂದರೆ ಅದು ಮತ್ಯಾವತಾರಸ್ಯ ಮರ್ತ್ಯ ಶಿಕ್ಷಣ. ಮನುಷ್ಯರಂತೆ ಅವತಾರ ಮಾಡಿದ ಮೇಲೆ ಮನುಷ್ಯರು ಯಾವ್ಯಾವ ಸಂದರ್ಭಕ್ಕೆ ಏನೇನು ರೀತಿಯಾಗಿ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನು ಜಗತ್ತಿಗೆ ತಿಳಿಸ್ಬೇಕಾಗಿತ್ತು. ಹಾಗೆ ಜನಸಾಮಾನ್ಯರು ಪತ್ನಿಯನ್ನು ಕಳ್ಕೊಂಡ್ರೆ, ಪತ್ನಿಗೆ ಆಘಾತ ಒದಗಿದರೆ ಹೇಗೆ ಪ್ರತಿಕ್ರಿಯಿಸ್ತಾರೋ ಹಾಗೆ ಪ್ರತಿಕ್ರಿಯಿಸಿ ತೋರಿಸಿದ ಅಂತ ನಾವು ಉತ್ತರ ಪರಂಪರಾಗತವಾಗಿ ಕೇಳ್ತಾ ಬಂದಿದ್ವಿ. ಅದನ್ನೇ ಹಾಗೆ ಪರಂಪರಾಗತವಾಗಿ ಮುಂದೆ ದಾಟಿಸ್ತಾ ಬಂದಿದ್ದೇವೆ. ಆನಂದ ರಾಮಾಯಣ ಒಂದು ಪ್ರತ್ಯೇಕ ಉತ್ತರ ಹೇಳ್ತದೆ. ಅದೇನೆಂದರೆ, ನಾರೀ ಸಂಗೋ ನರೈತ್ಯಾಜ್ಯ ಸರ್ವದಾ ಅತ್ರೇತಿ ಶಿಕ್ಷಯನ್ ನಾರೀ ವಿಷಯಜಂ ದುಃಖಂ ಈದೃಶಂ ಭ್ರಮಕಾರಕಂ ದರ್ಶಯನ್ ಸಕಲಾನ್ ಲೋಕ ನಿಮಾನ್ ಇತಿ ಸಹ ಅತ್ರ ಅಟತೆ ವನೆ. ಮನುಷ್ಯರಿಗೆ ಅವನು ಒಂದು ಪಾಠ ಕಲಿಸ್ಕೊಡ್ಬೇಕಾಗಿತ್ತಂತೆ. ಮನುಷ್ಯರು ಹೇಗೆ ವರ್ತನೆ ಮಾಡ್ತಾರೆ ಅನ್ನೋದನ್ನು ತಾನು ವರ್ತನೆ ಮಾಡಿ ತೋರಿಸ್ಬೇಕಾಗಿದ್ದು ಒಂದು, ಮನುಷ್ಯರಿಗೆ ಒಂದು ಪಾಠ ಕಲಿಸಬೇಕಾಗಿತ್ತಂತೆ. ಏನಂದರೆ, ನಾರೀ ಸಂಗೋ ನರೈತ್ಯಾಜ್ಯ. ಏನಾದರೂ ಉದ್ಧಾರ ಆಗಬೇಕಂತಿದ್ರೆ ಸ್ತ್ರೀ ಸಂಘ ಬಿಟ್ಟುಬಿಡಿ, ಸಂಸಾರದಲ್ಲಿ ಅತಿಯಾಗಿ ಮಗ್ನರಾಗಬೇಡಿ, ಮಗ್ನರಾಗಿಬಿಟ್ರೆ ಇಂಥ ಕೆಟ್ಟ ಪರಿಸ್ಥಿತಿ ತಲುಪ್ತೀರಿ ಅಂತ ಜನಸಾಮಾನ್ಯರಿಗೆ ತೋರಿಸ್ಬೇಕಾಗಿತ್ತು ಆತ. ನನಗೂ ಅಂತ ಪರಿಸ್ಥಿತಿ ಬಂತು ನೋಡಿ. ನಾರಿ ವಿಷಯಜಂ ದುಃಖಂ ಈದೃಶಂ. ನನಗೇನೀಗ ಸ್ತ್ರೀ ಸಂಘ ನಿಮಿತ್ತವಾಗಿ ದುಃಖ ಬಂದು ಒದಗಿದೆ,
ಆ ದುಃಖ ಮನುಷ್ಯನಿಗೆ ಭ್ರಮೆ ತಂದೊಡ್ಡಿ ಆತನ ಸನ್ಮಾರ್ಗದಿಂದ ಚ್ಯುತನನ್ನಾಗಿ ಮಾಡಿಬಿಡ್ತದೆ. ಹೀಗೆ ಇಡೀ ಜಗತ್ತಿಗೆ ತೋರಿಸೋದಕ್ಕಾಗಿ ಆತ ಏನು ಮಾಡಿದ ಅಂದರೆ ಈ ಸಂಚಾರ ಮಾಡಿದ. ಆನಂದ ರಾಮಾಯಣದ ವಾಕ್ಯವನ್ನು ಮೇಲಿಂದ ಮೇಲೆ ಶ್ರವಣ ಮಾಡಿ, ಮೇಲ್ಮಟ್ಟಕ್ಕೆ ಶ್ರವಣ ಮಾಡಿ ಮೇಲ್ಮಟ್ಟಕ್ಕೆ ಅದಕ್ಕೆ ಅರ್ಥ ವಿವರಣೆ ಮಾಡಿಬಿಟ್ರೆ ಅದು ಮುಗಿಲಿಕ್ಕಿಲ್ಲ. ಹಾಗೆ ಹೇಳಿದ ಮಾತ್ರಕ್ಕೆ ನಾರಿ ಸಂಘವನ್ನು ಬಿಡಬೇಕು, ಸ್ತ್ರೀ ಸಂಘ ಬಿಡಬೇಕು ಅಂತಂದರೆ ಮದುವೆ ಆಗದೆ ಇರಬೇಕು ಅಂತಲೂ ಏನು ಅರ್ಥ ಅಲ್ಲ. ಕೃತ ತ್ರೇತ ದ್ವಾಪರ ಯುಗಗಳಲ್ಲಿ ಬ್ರಹ್ಮಚಾರಿಯಾಗಿರ್ಲಿಕ್ಕೆ ಅನುಮತಿ ಇತ್ತು, ಈ ಯುಗದಲ್ಲಿ ಅನುಮತಿ ಇಲ್ಲ. ಈ ಯುಗದಲ್ಲಿ ಇಲ್ಲ ಅಂದಮೇಲೆ ಮನುಷ್ಯ ಅದನ್ನು ಆಚರಣೆ ಮಾಡಲೇಬೇಕು, ಅದು ಯಾವ ವ್ಯಕ್ತಿ ಬೇಕಾದ್ರಾಗಲಿ. ಆದರೆ ಸಂಸಾರದಲ್ಲಿ ಬಹಳ ಆಳವಾಗಿ ಮುಳುಗಬಾರದು, ಅಲ್ಲೇ ಮೇಲ್ಮೇಲೆ ತೇಲಬೇಕು. ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಳ್ತಾರಲ್ಲ, ದಾಸರು ಏನು ಹೇಳಿದ್ರೆ ಸಂಸಾರಕ್ಕೆ ಹೆದರಿ ಓಡಿ ಹೋಗಬೇಡಿ, ಈಸಬೇಕು, ಇದ್ದು ಜಯಿಸಬೇಕು, ಇದನ್ನು ಪಾರಾಗಬೇಕು ನೀವು ಸಂಸಾರ ಅಂತ ಅದರ ಅರ್ಥ. ಅದು ಅಲ್ಲೇ ಈಸಬೇಕು ಅಂದ್ರೆ ಏನರ್ಥ, ಓಡಿ ಹೋಗಬೇಡಿ ಅಂತ ಒಂದು ಅರ್ಥ, ಇನ್ನೊಂದು ಮುಳುಗಬೇಡಿ ಅಂತ ಅರ್ಥ. ನಾವು ಓಡಿ ಹೋಗಬೇಡಿ, ದಾಸರ ಮಾತಿಗೆ ಓಡಿ ಹೋಗಬೇಡಿ ಅಂತ ಮಾತ್ರ ಅರ್ಥ ಹೇಳಿ ಸುಮ್ಮನೆ ಆಗಿಬಿಡ್ತೇವೆ. ಸಂಸಾರದ ಒಳಗೆ ಮುಳುಗಬೇಡಿ, ಏನಿದ್ರು ನಿಮ್ಮ ತಲೆ ಮೇಲಿರಲಿ, ಮೂಗು ಮೇಲಿರಲಿ, ಉಸಿರಾಡುವಷ್ಟು ಗಾಳಿ ನಿಮ್ಮ ಮೂಗಿಗೆ ತಲುಪ್ತಾ ಇರಲಿ, ಈಸಬೇಕು, ಮುಳುಗಬಾರ್ದು. ಹಾಗೆ ಅದು ಕಮಲದ ಎಲೆ ನೀರಿನಲ್ಲಿದ್ದರೂ ಅದು ಹೇಗೆ ನಿರ್ಲಿಪ್ತವಾಗೇ ಇರ್ತದಲ್ಲ, ಹಾಗೆ ಮನುಷ್ಯ ನಿರ್ಲಿಪ್ತರಾಗಿ ಬದುಕಬೇಕು. ಸಂಸಾರಸ್ಥನಾಗಬಾರ್ದು ಅಂತಲ್ಲ, ಪತ್ನಿ ಮೇಲೆ ಪ್ರೇಮ ಇಡಬಾರ್ದು ಅಂತಲ್ಲ, ಅದು ಯಾವುದೂ ಅನಿಷಿದ್ಧ ಅಲ್ಲ ಮನುಷ್ಯನಿಗೆ. ಕುರುವನ್ನೇವೇಹ ಕರ್ಮಾಣಿ ಜೀವಿಷೇಕ್ಷತಕಂ ಸಮಾಹ ಅಂತ ಈಶಾವಾಸ್ಯೋಪನಿಷತ್ತು. 100 ವರ್ಷ ಬದುಕ್ತೀನಿ ಅಂತ ಮನುಷ್ಯ ಅಪೇಕ್ಷೆ ಪಡಬೇಕು. ಆಯೋಜನೆ ಯಾವತ್ತಾದ್ರು ಒಂದು ದಿವಸ ಅಂತ ಕೆಟ್ಟದಾಗಿ ಬದುಕಬೇಕಾಗಿಲ್ಲ ಮನುಷ್ಯ, ಸುಖವಾಗಿ ಬದುಕಬೇಕು. ಸುಖ ಪಡ್ತೀನಿ ಅಂತ ಅಪೇಕ್ಷೆ ಪಡಬೇಕು, ಆದರೆ ಸುಖನೇ ಶಾಶ್ವತ ಅಂತ ತಿಳ್ಕೋಬಾರ್ದು. ನಿರ್ಣಯದಲ್ಲಿ ಒಂದು ಮಾತು ಬರ್ತದೆ, ಅದನ್ನು ನಾವು ಮೇಲಿನ ಮೇಲೆ ಹೇಳೋದಿಲ್ಲ. ಸಂಸಾರರು ಏನು ಮಾಡಿಬಿಡ್ತೀವಿ ಅಂದರೆ, ಸ್ತ್ರೀ ಅಂದರೆ ಮಾಯೆ. ಹಾಗಾಗಿ ಆ ಮಾಯೆ ಮನುಷ್ಯನನ್ನ ಪರಮಾತ್ಮನನ್ನು ತಲುಪಲಿಕ್ಕೆ ಆಗದಂತೆ ದೂರ ಇಡ್ತದೆ ಆತನನ್ನ ಅಂತ ಹೇಳ್ತೀವಿ. ಹಾಗೆ ಅಲ್ಲಲ್ಲಿ ಎಲ್ಲೋ ಅಂತಲೇ ಕೆಲವು ಕಡೆ ಶಾಸ್ತ್ರದಲ್ಲಿ, ಕೆಲವು ಕಡೆ ವೇದಗಳಲ್ಲಿ, ಪುರಾಣಗಳಲ್ಲೆಲ್ಲ ಸ್ತ್ರೀ ಅಂದರೆ ಮಾಯೆ, ಹಾಗಾಗಿ ಅದರಿಂದ ದೂರ ಇರಬೇಕು ಅಂತೆಲ್ಲ ಹೇಳಿದ ಮಾತನ್ನು ಕೇಳ್ತೇವೆ. ಅದೇನು ಮಾಯ ಅಲ್ಲ ಅದು. ಸ್ತ್ರೀ ಮಾಯಾಮಯ ಅಂತಂದರೆ, ಮಾಯಾ ಅಂದರೆ ಪರಮಾತ್ಮ, ಆ ಪರಮಾತ್ಮನ ಅಧೀನಕ್ಕೊಳಪಟ್ಟವಳು ಅಂತ ಹೀಗೇನೋ ಒಂದು ಅರ್ಥ ಹೇಳ್ತಾರೆ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಬರ್ತದೆ ಅದು. ಆ ಶ್ಲೋಕ ನನಗೆ ಇವತ್ತು ಸಂಪೂರ್ಣವಾಗಿ ನೆನಪಿಗೆ ಬರ್ತಿಲ್ಲ. ಅಂತೂ ಅದನ್ನು ಮಾಯೆ ಅಂತ ತಿಳ್ಕೋಬೇಕಾಗಿಲ್ಲ. ಸಂಸಾರ ನಡೆಸಲಿಕ್ಕೆ ಮನುಷ್ಯ ಹೆದರಬೇಕಾಗಿಲ್ಲ. ಅಲ್ಲಿ ಮುಳುಗಿ ಒದ್ದಾಡದೇ ಇದ್ರೆ ಸಾಕು. ಮೇಲೆ ಈಸಿ ಅದನ್ನು ಪಾರು ಮಾಡಬೇಕು ಮನುಷ್ಯ, ತನ್ನ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಅದನ್ನು ಅನುಭವಿಸಬೇಕು. ಅದಕ್ಕಾಗಿ ಸೌಭರಿ ಮೊದಲಾದ ಋಷಿಗಳು 50 ಜನ್ಮ ತಾಳ್ಲಿಕ್ಕೂ ಏನು ಹಿಂದಿರಲಿಲ್ಲ. 50 ಜನ್ಮ, ಇನ್ನು 50 ಜನ್ಮ, ನನಗೆ 50 ಜನ್ಮ ದಾಟಿದ ಮೇಲೆ ನನಗೆ ಮುಕ್ತಿ ಅಂತ ಗೊತ್ತಾಯ್ತಂತ ಮುನಿಗೆ. ನಿಮ್ಗೆ ಆ ಕಥೆ ಹೇಳಿದ್ನಲ್ಲ, ನೀವು ಕೇಳದಂಗಿಲ್ಲ. ಆ ಋಷಿ ಹೀಗೆ ನೀರು ನೆನ್ಪಿಸ್ಕೊಂಡು ತಪಸ್ ಮಾಡ್ತಿದ್ದ. ಒಮ್ಮೆ ಕಣ್ ತೆಗೆದ, ಎಷ್ಟೋ ವರ್ಷ ಆದಮೇಲೆ. ಸುತ್ತಲೂ ಮೀನಿನ ಸಂಸಾರ, ಮೀನಿನ ಹೆಂಡಂದರು, ಮಕ್ಕಳು, ಮೊಮ್ಮಕ್ಕಳು, ಗಿರಿಮಕ್ಕಳು ಅವೆಲ್ಲ ಸುತ್ತಮುತ್ತಲು ಓಡಾಡ್ತಿದ್ವು. ಅದನ್ನು ನೋಡಿ ನಾನೇ ಯಾಕೆ ಸಂಸಾರ ಮಾಡಬಾರ್ದು ಅಂತ ಅನಿಸ್ಬಿಡ್ತೀವಿ ಋಷಿಗೆ ಆ ಮುಪ್ಪಿನ ವಯಸ್ಸಿನಲ್ಲಿ. ನಮ್ಮಂಥವ್ರಿಗೆ ಹಾಗೆ ಅನ್ಸೋದು ಸಹಜನೇ. ಯಾರನ್ನೋ ನೋಡಿ ಇನ್ನೇನೋ ಮಾಡಬೇಕು ಅಂತ ಅನಿಸ್ತಿರ್ತೀವಿ ನನಗೆ. ನಮಗೆ ಆ ಯೋಗ್ಯತೆ ಇದೆ ಇಲ್ಲ ಅಂತ ನಾವು ನೋಡೋದಿಲ್ಲ. ಅವನಿಗೂ ಅನಿಸ್ತು ಯಾಕೆ ಅಂದರೆ ಇನ್ನು 50 ಜನ್ಮ ಬಾಕಿ ಇತ್ತಂತ ಅವನಿಗೆ. ಹಾಗಾಗಿ 50 ಜನ್ಮಗಳನ್ನು ಬೇಗ ಕಳೆದು ಮುಕ್ತಿಗೆ ಹೋಗಿಬಿಡೋಣ ಅಂತ ಅಂದ್ಕೊಂಡ ಅವನ. ಆ ಪ್ರಾರಬ್ಧ ಕರ್ಮಗಳನ್ನು ತಿಳ್ಕೊಳ್ಳೋ ಶಕ್ತಿ ಆತನಿಗಿತ್ತು. ಅದಕ್ಕಾಗಿ ಮಾಂಧಾತ ರಾಜನ ಬಳಿಗೆ ಬಂದ. 50 ಜನ ಹೆಣ್ಮಕ್ಳಿದ್ದಾರೆ ಅಂತ ಕೇಳಿದ್ದೀನಿ, ಒಬ್ಬಳನ್ನಾದರೂ ಕೊಡು ಅಂದ. ಈ ಮುದುಕನಿಗೆ ನನ್ನ ಮಗನ ಕೊಟ್ಟು ಏನು ಮಾಡೋದು ಅಂತ ಅಂದ್ಕೊಂಡ ರಾಜ. ಸಹಜ, ಏನು ತಪ್ಪಿಲ್ಲ. ನಮ್ಮ ವಂಶದಲ್ಲಿ ಒಂದು ಸಂಪ್ರದಾಯ ಇದೆ, ನಮ್ಮ ಕನ್ಯೆಯರಿಗೆ ಒಂದು ದೊಡ್ಡ ಅರಮನೆ ಇದೆ 50 ಜನರ ಸಲುವಾಗಿ, ಅದು ತೊಗೊಂಡೋಗಿ ಕೂಡಿಸ್ತೇವೆ. ನಿನ್ನೆ ಯಾವ ಕನ್ಯೆ ಅಪೇಕ್ಷೆ ಪಡ್ತಾಳೋ ಅವ್ನು ಕಟ್ಕೊಂಡು ಹೋಗು ಅಂದ ರಾಜ. ಈ ಮುದುಕನಿಗೂ ಗೊತ್ತಾಯ್ತು. ಅಲ್ಲಿ ಹೋಗಿ ಕೂತ್ಕೊಂಡು ಆ ಅರಮನೆ ಕಡೆ ಕರ್ಕೊಂಡು ಹೋದ್ರು ದೂತರು. ನಿಮಗೆ ತಪೋಬಲಕ್ಕೆ ಕೊರತೆ ಏನು, ತಪೋಬಲಕ್ಕೆ ಮೀರಿದ್ದೇನು, ಸುಂದರವಾದ ಆಕಾರ ತಗೊಂಡ್ಬಿಟ್ಟ. ಆ 50 ಜನರು ನನಗೇ ಬೇಕು ಇವನು ಅಂದ್ಬಿಟ್ರು. ರಾಜ ಹೌಹಾರಿದ ಅಂತೂ ಮದುವೆ ಮಾಡಿಕೊಟ್ಟ. ಹೇಗೆ ಇದನ್ನು ಮಳೆಯ ಒಮ್ಮೆ ನೋಡಬೇಕು ಅಂತ ಅನಿಸ್ತು ರಾಜನಿಗೆ. ಅಲ್ಲಿ ಹೋಗಿ ನೋಡಿದೆ ಕಾಡಿಗೆ. ಅಲ್ಲಿ ಎಲ್ಲರೂ ಆ ಸೌಭರಿ ಋಷಿಯ ಆಶ್ರಮ ಎಲ್ಲಿದ್ದಾರೆ ಅಂತ ಕೇಳಿದೆ ಯಾರನ್ನೋ ಒಬ್ಬನ್ನ. ಹೀಗೆ ಹೋಗಿ ಹಾಗೆ ಹೋಗಿ ಅಂತ ಯಾರೋ ಹೇಳಿದ್ದಿರ್ಬೇಕು. ಅಲ್ಲೊಂದು ನದಿ ಇದೆ, ಅಲ್ಲೊಂದು ಕುಟೀರ ಇದೆ, ಅಲ್ಲಿ ಹೋಗಿ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಆ ಕುಟೀರ ಕಾಣಲಿಲ್ಲ. 50 ಅರಮನೆಗಳು ಕಾಣ್ತಿದ್ವು. 50 ಅರಮನೆಗಳಲ್ಲಿ ಒಬ್ಳು ಹುಡುಗಿನ ಕೇಳಿದೆ, ಏನಮ್ಮ ಹೇಗಿದ್ದಿ ಮಗಳೇ ಅಂತ ಕೇಳಿದೆ. ಏನು ಹೇಳೋದು, ನಾ ಎಲ್ಲ ಸುಖವಾಗೇ ಇದ್ದೀನಿ, ನನಗೆ ದುಃಖ ಅಂದರೆ ಅಂತ ಗೊತ್ತಿಲ್ಲ, ಆದರೆ ನನಗೆ ಉಳಿದು 49 ಜನರ ಬಗ್ಗೆ ಚಿಂತೆ ಇಲ್ಲ ಅವಳು. ಏನಾಗಿದೆ ಅವ್ರಿಗೆ ಅಂತ ಇದ್ದೀರಾ ಅಪ್ಪ.
ನಮ್ಮ ಯಜಮಾನ್ರು ಯಾವಾಗಲೂ ನಮ್ಮ ಮನೆಯಲ್ಲೇ ಇರ್ತಾರೆ, ನಾನು ಬಿಟ್ಟು ಹೋಗೋದೇ ಇಲ್ಲ. ಹೀಗಾಗಿ ಆ ಊರಿನ 49 ಜನರ ಗತಿ ಏನು? ಅವರೆಲ್ಲ ಹಠದಿಂದ ಅವ್ರನ್ನೇ ಕಟ್ಕೊಂಡ್ರು. ನಾನೇನೋ ಸುಖವಾಗಿದ್ದೇನೆ, ಅವ್ರ ಗತಿ ಏನು ಅಂದ್ಲು ಆ ಹುಡುಗಿ. ರಾಜನಿಗೆ ಚಿಂತೆಯಾಗಿ ಪಕ್ಕದ ಮನೆಗೆ ಹೋದ. ಅವಳು ಹಾಗೆ ಅಂದ್ಲು. 3ನೇ ಅವಳು, 4ನೇ ಅವಳು, 49ನೇ ಅವಳು, 50ನೇ ಅವಳು ಎಲ್ಲರೂ ಹಾಗೆ ಅಂದ್ಬಿಟ್ರು. 50 ರೂಪ ತಾಳಿ ಅವನು 50 ಜನ್ಮಗಳನ್ನು ಒಮ್ಮೆಗೆ ನೀಗಿಕೊಂಡ್ಬಿಟ್ಟ. ಪ್ರಾರಬ್ಧ ಕರ್ಮ ಇದ್ದರೆ ಅದನ್ನು ಸುಖ ಪ್ರಾರಬ್ಧ, ದುಃಖ ಪ್ರಾರಬ್ಧ ಅಂತೆಲ್ಲ ಇರ್ತದೆ ಮನುಷ್ಯನಿಗೆ. ಆ ಋಷಿಗಳು ಹೇಗೆ ಅಂದ್ರೆ ಅವ್ರು ತತ್ವ ಎಂಥದ್ದು ಅಂದರೆ, ದುಃಖ ಪ್ರಾರಬ್ಧ ಇದ್ದರೆ ಹಾಗೆ ದುಃಖ ಅನುಭವಿಸಲಿಕ್ಕೂ ತಯಾರವರು, ಸುಖ ಪ್ರಾರಬ್ಧ ಇದ್ದರೆ ಸುಖ ಅನುಭವಿಸಲಿಕ್ಕೂ ತಯಾರು. ಎಲ್ಲದಕ್ಕೂ ಅವ್ರ ಶಕ್ತಿ ಇದ್ದದ್ದೇ ಅವ್ರಿಗೆ. ಹಾಗೆ ನಾರಿ ಸಂಘ ಬಿಡಬೇಕು ಅಂತಂದ್ರೆ ಏನಂತ, ಪೂರ್ಣವಾಗಿ ಬಿಡಬೇಕು ಅಂತಲ್ಲ, ಒಂದು ಕರ್ತವ್ಯ ಪ್ರಾರಬ್ಧ ಅನ್ನೋ ದೃಷ್ಟಿಯಿಂದ ಅನುಭವಿಸಬೇಕು. ಅದು ಅನುಭವಿಸೋ ಪ್ರಸಂಗ ಬಂದರೆ ಅದರಲ್ಲಿ ಆಳವಾಗಿ ಮುಳುಗಿ ಹೇಳಬಾರ್ದು. ಮುಳುಗಿ ಬಿಟ್ಟರೆ ನನ್ನಂತೆ ದುಃಖ ಅನುಭವಿಸ್ತೀರಿ ಅಂತ ಜನರಿಗೆ ತಿಳಿಸಿಕೊಟ್ಟ. ಈಗ ಆನಂದ ರಾಮಾಯಣ ಹೇಳ್ತಾರೆ. ಆಗ ಅವಳೇನು ಮಾಡಿದಂತೆ, ಇತಿ ಮಧ್ವಚನಂ ಶ್ರುತ್ವ ತತ್ ಪರೀಕ್ಷಾರ್ಥ ಮುಜ್ಜತ. ಅದು ನೋಡೇ ಬಿಡೋಣ. ಆ ರಾಮನಿಗೆ ಅದೆಂಥ ನಿಗ್ರಹ ಇದೆ, ಅವನ ಸತ್ವ ಎಂಥದ್ದು, ಅವನ ಸ್ಥೈರ್ಯ ಎಂಥದ್ದು ನೋಡಬೇಕು ಅಂತ ಅನಿಸ್ತಾ ಪಾರ್ವತಿಗೆ. ನೀನು ರಾಮನ ಕಡೆಗೆ ಹೋದೆ. ಹೇಗೆ ಹೋದ್ಲು? ಅದು ಪಾರ್ವತಿ ರೂಪದಿಂದ ಹೋಗಲಿಲ್ಲ, ಸೀತೆಯ ರೂಪದಿಂದ ಹೋಗಿಬಿಟ್ಲು. ಸೀತೆಯ ರೂಪದಿಂದ ಹೋಗಿ ಅವನನ್ನು ಹೇಳಿದ್ರು, ಕಮಲದಂತೆ ಕಣ್ಣುಳ್ಳಂತಹ ಸುಂದರಾಂಗನೆ, ನಾನು ಸೀತೆ ನಿನ್ನ ಎದುರಿಗೆ ಬಂದಿದ್ದೇನೆ, ನನ್ನನ್ನು ಸ್ವೀಕಾರ ಮಾಡು ಅಂದ್ಲು. ಅದನ್ನು ಕೇಳಿ ಅವನು ನಕ್ಕು ಬಿಟ್ಟ. ಜಾನಾಮ್ಯಹಂ ತ್ವಂ ಕಾಸೀತಿ, ನೀನು ಯಾರು ಅನ್ನೋದು ನನಗೆ ಗೊತ್ತಿದೆ. ಸೀತಾ ತ್ವಂ ನಾಸಿ ವೇದ್ಮ್ಯಹಂ, ನೀನು ಸೀತೆ ಅಲ್ಲ, ನೀನು ದ್ರೌಪದಿ, ನೀನು ಪಾರ್ವತಿ, ನನಗೆ ಗೊತ್ತಿದೆ ಅಂದ ರಾಮ. ಸೀತೆಯ ರೂಪವನ್ನು ತಾಳಿ ನನಗೆ ಮೋಹ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೆ ಅಷ್ಟೇ. ನೀನು ನನಗೆ ಮೋಹ ಮಾಡಲಿಕ್ಕೆ ಅಂದರೆ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ, ಮತ್ತು ಪರೀಕ್ಷೆ ಮಾಡೋದು ಅಂದರೆ ನನ್ನ ಸ್ಥೈರ್ಯವನ್ನು ನೀನು ಮನಗಾಣಲಿಕ್ಕೆ. ನನಗೆ ಸ್ಥೈರ್ಯ ಇದೆಯಲ್ಲ ಅಂತ ನೋಡಲಿಕ್ಕೆ ಅಂತಲ್ಲ, ನೀನು ನನ್ನನ್ನು, ನನ್ನ ಸ್ಥೈರ್ಯವನ್ನು ಮನವರಿಕೆ ಮಾಡ್ಕೊಳ್ಳಿಕ್ಕೆ ಬಂದಿದ್ದಿ. ಹೀಗೆ ಹೇಳಿದ ಕೂಡಲೇ ಅವಳು ಆ ಸ್ವರೂಪವನ್ನು ಅಲ್ಲೇ ಪರಿತ್ಯಾಗ ಮಾಡಿ ಹೊರಟು ಹೋಗಿಬಿಟ್ರು. ಸದಾ ತ್ವಯಾ ಯತ್ ತತ್ಸ್ವರೂಪಂ ಜ್ಞಾತಂ ಸತ್ಯಂ ಮಯರಿತಂ. ರಾಮಚಂದ್ರ ಹೇಳಿದ್ದು, ರಾಮ ಅಂದರೆ ವಿಷ್ಣುವಿನ ಸ್ವರೂಪ, ಅವನಿಗೆ ಮೋಹ ಏನಿಲ್ಲ. ಸ್ತ್ರೀ ಭ್ರಮೆಗೆ ಒಳಗಾದವರು, ಸಂಸಾರದ ಭ್ರಮೆಗೆ ಒಳಗಾದವರು ಹೀಗೆ ದುಃಖ ಪಡ್ತಾರೆ ಅಂತ ತಾನು ತೋರಿಸ್ಪಟ್ಟ ಅಷ್ಟೇ. ನನಗೇನು ಭ್ರಮೆ ಇಲ್ಲ ಅಂತ ನಾನೇನು ಹೇಳಿದ್ದೆ ಅದನ್ನು ನೀನು ಮನಗಂಡಿ ಅಂದ ಶಿವ ಪಾರ್ವತಿಗೆ. ರಾಮನನ್ನ ತಪ್ಪಾಯಿತು ಅಂತ ಪ್ರಾರ್ಥನೆ ಮಾಡಿ ಮತ್ತೆ ಕೈಲಾಸ ಪರ್ವತಕ್ಕೆ ನೀನು ಬಂದು ಬಿಟ್ಟಿ. ತ್ವಂ ಕಿಮಿತಿ ಪ್ರೋಕ್ತ ರಾಘವೇಣ ಪುನಃ ಪುನಃ ಯಾತ್ವಂ ಸಾ ದಂಡಕೆ ಜಾತ ತ್ವಂ ಕಾ ನಾಮ್ನ ಅಂಬಿಕೆ ವನೆ. ಅಲ್ಲಿ ನೀನು ಯಾರು ಅಂತ ನನಗೆ ಗೊತ್ತು ಅಂದಿದ್ನಲ್ಲ ರಾಮ. ಜಾನಾಮ್ಯಹಂ ತ್ವಂ ಕಾ ಅಸೀತಿ, ನೀನು ಯಾರು ಅಂತ ನನಗೆ ಗೊತ್ತು, ತ್ವಂ ಕಾ ಅಂತ ಈ ಶಬ್ದ ಪ್ರಯೋಗ ಮಾಡಿದ್ನಲ್ಲ. ಅದಕ್ಕಾಗಿ ಅವಳು ಮುಂದೆ ಏನಾದ್ಲಂದ್ರೆ, ಅವಳು ಅರಣ್ಯಕ್ಕೆ ಬಂದಿದ್ದಲ್ಲ, ದಂಡಕಾರಣ್ಯಕ್ಕೆ ಬಂದು ರಾಮನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ದಲ್ಲ. ಆ ಮೂಲಕವಾಗಿ ಅವಳು ಅಂಬಿಕಾ ರೂಪವನ್ನು ತಾಳಿ ಅಲ್ಲಿ ಎಲ್ಲ ಕಡೆ ತನ್ನ ಸನ್ನಿಧಾನವನ್ನು ಇರಿಸಿ ಹೋದ್ಲು ಅಂಬಿಕಾ, ಈ ದುರ್ಗಾ. ಯಾತ್ವಂ ಸಹ ದಂಡಕೆ ಜಾತ, ದಂಡಕಾರಣ್ಯದಲ್ಲಿ ಹುಟ್ಟಿದೆ ಅಂಬಿಕಾ ಅನ್ನೋ ಶಬ್ದದಿಂದ. ತ್ವಂ ಲಜ್ಜಿತಾಸಿ, ರಾಮನ ಧೈರ್ಯವನ್ನು ಕಂಡು ನೀನು ಲಜ್ಜಿತಲಾಗಿಬಿಟ್ಟೆ. ತನ್ ಲಜ್ಜಾಪುರ ನಾಮ್ನ ಆಸೀತ್ ನಗರಂ ದಂಡಕೇವನೆ, ನೀನು ಎಲ್ಲಿ ಲಜ್ಜಿತಳಾದೆಯೋ ಅಲ್ಲಿ ಲಜ್ಜಾಪುರ ಅನ್ನೋ ಹೆಸರೇ ನಿರ್ಮಾಣ ಆಯಿತು. ಮುಂದೆ ಅವರು ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಿದ್ರು ಅಂತ ಆನಂದ ರಾಮಾಯಣ ವರ್ಣನೆ ಮಾಡ್ತಾರೆ. ಹೀಗೆ ಆನಂದ ರಾಮಾಯಣಕ್ಕೆ ಅನುಸಾರಾಗಿ ರಾಮ ಸೀತೆಯನ್ನು ಕಳ್ಕೊಂಡು ಏನು ವಿಲಾಪ ಮಾಡಿದ್ದ ಅದು ಅವ್ರದ್ದು ವರ್ಣನೆಯನ್ನು ನಾವು ಕೇಳಿದ್ವಿ.